ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಯೋಹಾನನು ಬರೆದ ಸುವಾರ್ತೆ, ದಿ ಗಾಸ್ಪಲ್ ಅಕಾರ್ಡಿಂಗ್ ಟು ಜಾನ್ ಚಾಪ್ಟರ್ 5ನೇ ಅಧ್ಯಾಯ, ಅದರಲ್ಲಿ 2ನೇ ಭಾಗವನ್ನು ನಾವು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಯೋಹಾನ 5:24 47ನೇ ವಚನದವರೆಗೆ ಇರುವಂಥ ವಾಕ್ಯ ಭಾಗ. ಯೋಹಾನ 5:24 47ನೇ ವಚನದವರೆಗೆ ಇರುವಂಥ ವಾಕ್ಯ ಭಾಗದಲ್ಲಿ ಆತ್ಮಿಕತ್ವದ 12 ರಹಸ್ಯಗಳು, 12 ಸೀಕ್ರೆಟ್ಸ್ ಆಫ್ ಸ್ಪಿರಿಚುವಾಲಿಟಿ. ಆತ್ಮಿಕತ್ವದ 12 ರಹಸ್ಯಗಳು. ಮೊದಲನೇ ರಹಸ್ಯ ಏನಂತ ಹೇಳಿದರೆ 24ನೇ ವಚನ, ಯೋಹಾನ 5:24, ನಾನು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ. ಯೇಸು ಸ್ವಾಮಿ ನಾನು ನಿಮಗೆ ಹೇಳುತ್ತೇನೆ ಎಂಬುದಾಗಿ ಹೇಳಿದರೆ ಸಾಕಾಗ್ತಿತ್ತು. ನಾನು ನಿಮಗೆ ನಿಜವಾಗಿ ಹೇಳುತ್ತಿದ್ದೇನೆ ಎಂಬುದಾಗಿ ಹೇಳಿದರೂ ಕೂಡ ಸಾಕಾಗ್ತಿತ್ತು. ಆದರೆ ನಾನು ನಿಮಗೆ ನಿಜ ನಿಜವಾಗಿ ಎಂಬುದಾಗಿ ಹೇಳುವಾಗ ಇದು ಪ್ರಾಮುಖ್ಯವಾದದ್ದು. ಇದು ಕೆಲವು ಸಾರಿ ನಾವು ಏನಾದರೂ ಬರೆದ್ರೆ ಅಂಡರ್ಲೈನ್ ಮಾಡ್ತೀವಿ, ಅಥವಾ ಕ್ಯಾಪಿಟಲ್ಸ್ನಲ್ಲಿ ಬರಿತೀವಿ, ಅಥವಾ ಬೋಲ್ಡಾಗಿ ನಾವು ಬರಿತೀವಲ್ಲ, ದೊಡ್ಡ ಅಕ್ಷರದಲ್ಲಿ. ಆ ರೀತಿಯಾಗಿ ಇಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಭಾಳ ಪ್ರಾಮುಖ್ಯವಾದಂಥ ಒಂದು ವಿಷಯವನ್ನು ಹೇಳಿರುವಾಗ ನಿಜ ನಿಜವಾಗಿ ಅಂಥೇಳಿ ಪ್ರಾರಂಭಿಸಿರುವಾಗ ಅದೇನಂತ ನಾವು ನೋಡೋಣ. ನನ್ನ ವಾಕ್ಯವನ್ನು ಕೇಳಿ, ಯೋಹಾನ 5:24, ನನ್ನ ವಾಕ್ಯವನ್ನು ಕೇಳಿ. ಆತ್ಮಿಕತ್ವಕ್ಕೆ 12 ರಹಸ್ಯಗಳು. ಅದರಲ್ಲಿ ಮೊದಲನೇ ರಹಸ್ಯ ಏನಂದರೆ ಕ್ರಿಸ್ತನ ವಾಕ್ಯವನ್ನು ಕೇಳುವುದು, ಹಿಯರಿಂಗ್ ದ ವರ್ಡ್ ಆಫ್ ಕ್ರೈಸ್ಟ್. ಕ್ರಿಸ್ತನ ವಾಕ್ಯವನ್ನು ಕೇಳುವುದು. ಯಾಕಂದರೆ ಯೇಸು ಸ್ವಾಮಿ ತಾನೇ ಹೇಳಿದಂಥ ಮಾತಿನಲ್ಲಿ ನನ್ನ ವಾಕ್ಯವನ್ನು ಕೇಳಿ. ಇದು ಮೊದಲನೇ ಹೆಜ್ಜೆ ಅಥವಾ ಮೊದಲನೇ ರಹಸ್ಯ. ಆತ್ಮಿಕತ್ವಕ್ಕೆ ಮೊದಲನೇ ರಹಸ್ಯ ಕ್ರಿಸ್ತನ ವಾಕ್ಯವನ್ನು ಕೇಳುವುದು. ಎರಡನೇದಾಗಿ ನನ್ನನ್ನು ಕಳುಹಿಸಿದಾತನನ್ನು ನಂಬುವವರು, ಅಂದರೆ ತಂದೆಯನ್ನು ನಂಬುವುದು. ಕ್ರಿಸ್ತನ ಮಾತನ್ನು ಕೇಳುವುದು ಮೊದಲನೇ ರಹಸ್ಯ. ಕ್ರಿಸ್ತನನ್ನು ಕಳುಹಿಸಿಕೊಟ್ಟಾತನನ್ನು ನಂಬುವುದು. ವಾಕ್ಯ ಕೇಳುವುದು, ಕಳುಹಿಸಿದಾತನನ್ನು ನಂಬುವುದು. ಅದು ಎರಡನೇ ರಹಸ್ಯ. ಹಿಯರ್ ದ ವರ್ಡ್ ಆ್ಯಂಡ್ ಬಿಲೀವ್ ದ ಪರ್ಸನ್. ಮೂರನೇದಾಗಿ ಇನ್ನೊಂದು ವಿಷಯ ಕೂಡ ನಾವು ನೋಡಬೇಕು. 25ನೇ ವಚನದಲ್ಲಿ, ಯೋಹಾನ 5ನೇ ಅಧ್ಯಾಯ 25ನೇ ವಚನದಲ್ಲಿ ನೋಡುವಾಗ, ಕಾಲವು ಬರುತ್ತದೆ, ಅದು ಈಗಾಗಲೇ ಬಂದಿದೆ, ಸ್ವರವನ್ನು ಕೇಳುವವರು ಬದುಕುವರು. ಹೌದು, ದೇವಪುತ್ರನ ಸ್ವರವನ್ನು ಕೇಳುವವರು. ಹಾಗಾದರೆ ಮೂರನೇ ಒಂದು ರಹಸ್ಯ, ಆತ್ಮಿಕತ್ವಕ್ಕೆ ಮೂರನೇ ರಹಸ್ಯ ಏನಂತ ಹೇಳಿದರೆ ಕ್ರಿಸ್ತನ ಸ್ವರವನ್ನು ಕೇಳುವುದು ಅಥವಾ ಕೇಳಿಸಿಕೊಳ್ಳುವುದು. ಹಿಯರಿಂಗ್ ದ ವಾಯ್ಸ್ ಆಫ್ ಕ್ರೈಸ್ಟ್. ಕ್ರಿಸ್ತನು ಮಾತನಾಡುವ ದೇವರು. ಕ್ರಿಸ್ತನು ಕ್ರಿಸ್ತನು ಮಾತನಾಡಲು ಬಯಸುವ ದೇವರು. ಕ್ರಿಸ್ತನು ಸದಾ ನಮ್ಮ ಸಂಗಡ ಇರುವ ದೇವರು. ಹಾಗಿರುವಾಗ ಕ್ರಿಸ್ತನ
ಸ್ವರವನ್ನು ಕೇಳಿಸಿಕೊಳ್ಳಬೇಕು. ನಾವುಗಳು ಆ ರೀತಿಯಾಗಿ ದೇವರ ಸ್ವರವನ್ನು ನಾವು ಕೇಳಿಸಿಕೊಳ್ಳುವಂಥ ಒಂದು ಅಭ್ಯಾಸ ಮಾಡಿಕೊಳ್ಳುವುದಾದರೆ ನಾವು ಆತ್ಮಿಕತ್ವದ 3ನೇ ರಹಸ್ಯವನ್ನು ತಿಳಿದವರಾಗಿರ್ತೇವೆ. ಥರ್ಡ್ ಸೀಕ್ರೆಟ್ ಆಫ್ ಸ್ಪಿರಿಚುಯಾಲಿಟಿ ಇಸ್ ಟು ಹಿಯರ್ ದ ವಾಯ್ಸ್ ಆಫ್ ಕ್ರೈಸ್ಟ್. ಕ್ರಿಸ್ತನ ಸ್ವರವನ್ನು ಕೇಳಿಸಿಕೊಳ್ಳುವಂಥದ್ದು. 4ನೇದಾಗಿ ಒಳ್ಳೆಯದನ್ನು ಮಾಡುವುದು. ಡೂ ಗುಡ್. ಯಾಕಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಯೋಹಾನನು 5ನೇ ಅಧ್ಯಾಯದ 29ನೇ ವಚನದಲ್ಲಿ ಒಳ್ಳೆಯದನ್ನು ಮಾಡಿದವರು ಜೀವಕ್ಕಾಗಿ ಪುನರುತ್ಥಾನವನ್ನು ಹೊಂದುವರು ಎಂಬುದಾಗಿ. ಅದೇ ರೀತಿಯಾಗಿ ಕೆಟ್ಟದನ್ನು ಮಾಡಿದವರು ನ್ಯಾಯ ತೀರ್ಪಿಗಾಗಿ ಪುನರುತ್ಥಾನ ಅವರಿಗೆ ಆಗ್ತದೆ. ಪುನರುತ್ಥಾನಗಳಲ್ಲಿ 2 ಪುನರುತ್ಥಾನ: ಜೀವಕ್ಕಾಗಿ ಪುನರುತ್ಥಾನ, ತೀರ್ಪಿಗಾಗಿ ಪುನರುತ್ಥಾನ. ಹಾಗಾದರೆ ಒಳ್ಳೆಯದನ್ನು ಮಾಡ್ತಾ ಇರಬೇಕು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ವಿಷಯದಲ್ಲಿ ಒಂದು ಮಾತು ಅಪೊಸ್ತಲನಾದಂಥ ಪೌಲನು ಹೇಳಿದ್ದು ನನಗೆ ನೆನಪಿಗೆ ಬರುತ್ತಿದೆ. ಏನಿದೆ ಅಂತ ಹೇಳ್ಬಿಟ್ಟು ನಾವು ನೋಡೋಣ. ಅದು 10ನೇ ಅಧ್ಯಾಯ ಅಪೊಸ್ತಲ ಕೃತ್ಯಗಳಲ್ಲಿ ಕರ್ತನಾದ ಯೇಸುವಿನ ಬಗ್ಗೆ ಒಂದು ಮಾತು ಅಲ್ಲಿ ಹೇಳಲಾಗಿದೆ. ಅದೇನಂತ ಹೇಳಿದರೆ 10:38 ಅಪೊಸ್ತಲ ಕೃತ್ಯಗಳು. ದೇವರು ನಜರೇತಿನ ಯೇಸುವನ್ನು ಪವಿತ್ರಾತ್ಮನಿಂದಲೂ ಶಕ್ತಿಯಿಂದಲೂ ಅಭಿಷೇಕಿಸಿದ್ರಂತೆ. ಯಾಕೆ? ದೇವರು ಯೇಸುವಿನೊಡನೆ ಇದ್ದುದರಿಂದ ಅವರು ಬೇರೆ ಬೇರೆ ಕಡೆಗಳಿಗೆ ಹೋಗಿ ಒಳಿತನ್ನು ಮಾಡಿ ಪಿಶಾಚನಿಂದ ಪೀಡಿತರಾದವರನ್ನು ಗುಣಪಡಿಸುತ್ತಾ ಸಂಚರಿಸಿದ್ರಂತೆ. ಹಾಗಾದರೆ ಕ್ರಿಸ್ತನು ಯಾವ ರೀತಿಯಾಗಿ ಸಂಚರಿಸಿದ್ರಂತ ಹೇಳ್ಬಿಟ್ಟು ನೋಡುವಾಗ ಒಳ್ಳೆಯದನ್ನು ಮಾಡುತ್ತಾ, ಅದಕ್ಕಾಗಿಯೇ ದೇವರ ಆತ್ಮನ ಅಭಿಷೇಕ ಅಗತ್ಯ, ನಮಗೂ. 5ನೇದಾಗಿ ಅಂದ ಹಾಗೆ ನಾವು ಯೋಹಾನನು ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ನಾವು 5ನೇ ಅಧ್ಯಾಯ 24ರಿಂದ 47 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗದಿಂದ ನಾವು ಆತ್ಮಿಕತ್ವಕ್ಕೆ 12 ರಹಸ್ಯಗಳನ್ನು ನೋಡಿಕೊಳ್ತಾ ಇದ್ದೇವೆ. ಅದರಲ್ಲಿ 4 ಮುಗಿತು, ಇನ್ನು 8 ಇದೆ. 5ನೇ ರಹಸ್ಯ ನಾವು ನೋಡಿಕೊಳ್ಳೋಣ. ಅದೇನಂತ ಹೇಳಿದರೆ ಭಾಳ ಸಿಂಪಲ್ ಆಗಿದೆ. 5ನೇ ಅಧ್ಯಾಯ 30ನೇ ವಚನ, ನನ್ನಷ್ಟಕ್ಕೆ ನಾನು ಏನು ಮಾಡಲಾರೆ. 5ನೇ ರಹಸ್ಯ, ನಮ್ಮಷ್ಟಕ್ಕೆ ನಾವು ಏನು ಮಾಡಲಿಕ್ಕೆ ಆಗಲ್ಲ ಅನ್ನುವಂಥದ್ದೇ 5ನೇ ರಹಸ್ಯ. ಎಷ್ಟು ಮಾಡ್ತೇವೆ ನಾವು? ದೇವರಿಲ್ಲದೆ ಏನೂ ಮಾಡಲಿಕ್ಕಾಗಲ್ಲ. ಮಾಡಿದರೂ ಅದು ಶೂನ್ಯ, ಪಾಪ, ಕ್ರಿಸ್ತರಹಿತವಾದದ್ದು. 6ನೇದಾಗಿ ನಾವು ಆತ್ಮಿಕರಾಗಬೇಕಾ? ಆತ್ಮಿಕತ್ವದ 6ನೇ ರಹಸ್ಯ ಏನಂತ ಹೇಳಿದರೆ, ದೇವರ ಚಿತ್ತವನ್ನೇ ಮಾಡುವುದು. ಡೂಯಿಂಗ್ ಓನ್ಲಿ ಗಾಡ್ಸ್ ವಿಲ್. ದೇವರ ಚಿತ್ತವನ್ನೇ ಮಾಡುವುದು. ಯೋಹಾನನು ಬರೆದ ಸುವಾರ್ತೆ 5ನೇ ಅಧ್ಯಾಯದ 30ನೇ ವಚನದ 2ನೇ ಭಾಗದಲ್ಲಿ, ನಾನು ನನ್ನ ಚಿತ್ತವನ್ನಲ್ಲ, ನನ್ನನ್ನು ಕಳಿಸಿದಾತನ ಚಿತ್ತವನ್ನೇ ನೆರವೇರಿಸಲು ಅಪೇಕ್ಷಿಸುತ್ತೇನೆ. ಯೋಹಾನ 5:30. ಮತ್ತು 7ನೇ ರಹಸ್ಯ, ಆತ್ಮಿಕತ್ವದ 12 ರಹಸ್ಯಗಳನ್ನು ನಾವು ನೋಡ್ಕೊಳ್ತಿದ್ವಿ. ಈಗ 7ನೇ ರಹಸ್ಯಕ್ಕೆ ಬಂದಿದ್ದೇವೆ. ಆತ್ಮಿಕತ್ವಕ್ಕೆ ಅಂದರೆ ಆತ್ಮಿಕ ಜೀವನಕ್ಕೆ, ಆತ್ಮಿಕರಾಗಿರುವುದಕ್ಕೆ
ಏಳನೇ ರಹಸ್ಯ ಏನಂತ ಹೇಳಿದರೆ ರಕ್ಷಣೆಯ ಮಾತುಗಳನ್ನು ತೆಗೆದುಕೊಳ್ಳುವುದು, ಟೇಕಿಂಗ್ ದ ವರ್ಡ್ಸ್ ಆಫ್ ಸಾಲ್ವೇಷನ್. ಯಾಕಂದರೆ ಯೇಸು ಸ್ವಾಮಿ ಯೋಹನ 5:34 ನಾನಾದರೂ ಮಾನವರ ಸಾಕ್ಷಿಯನ್ನು ಅಪೇಕ್ಷಿಸುವುದಿಲ್ಲ ಅಂತ ಹೇಳಿಬಿಟ್ಟು, ನೀವು ರಕ್ಷಣೆ ಹೊಂದುವಂತೆ ನಾನು ಇವುಗಳನ್ನು ಹೇಳುತ್ತೇನೆ. ಐ ಆಮ್ ಟೆಲಿಂಗ್ ಯು ದೀಸ್ ಥಿಂಗ್ಸ್ ಸೊ ದಟ್ ಯು ವಿಲ್ ಬಿ ಸೇವ್ಡ್. ನೀವು ರಕ್ಷಣೆ ಹೊಂದುವಂತೆ. ಈ ಮಾತುಗಳು ಯೋಹಾನನು ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿರುವಂಥ ಮಾತುಗಳು ಯಾಕೆ ಸ್ವಾಮಿ ಹೇಳಿದ್ದಾರೆ? ರಕ್ಷಣೆ. ಒಂದು ವೇಳೆ ಶಿಷ್ಯರ ಅಂದಿರ್ಬೋದು, ನಾನು ಈಗಾಗಲೇ ರಕ್ಷಣೆ ಹೊಂದಿಬಿಟ್ಟಿದ್ದೇನಲ್ಲ, ಮತ್ತೇನು ರಕ್ಷಣೆ ಅಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು, ಇಲ್ಲ, ರಕ್ಷಣೆ ಹೊಂದಿದ್ದೇನೆ, ರಕ್ಷಣೆ ಹೊಂದುತ್ತಿದ್ದೇನೆ, ರಕ್ಷಣೆ ಹೊಂದುವೇನು. ರಕ್ಷಣೆ ಹೊಂದಿದ್ದೇನೆ ನೀತೀಕರಣ, ರಕ್ಷಣೆ ಹೊಂದುತ್ತಿದ್ದೇನೆ ಶುದ್ಧೀಕರಣ, ರಕ್ಷಣೆ ಹೊಂದುವೇನು ಮಹಿಮಾಕರಣ. ಸರಿ, ರಕ್ಷಣೆಯ ಮಾತುಗಳು. ಅಸ್ಲಾಕ್ಸನ್ ಎಂಬುದಾಗಿ ಒಬ್ಬ ಮಹಾಭಕ್ತರಿದ್ದರು. ಅವರು ಈ ಬಗ್ಗೆ ಮಾತನಾಡುವಾಗ ಹೇಳ್ತಾ ಇರುವಂಥ ಒಂದು ಮಾತೇನೆಂದರೆ, ಸ್ಪೀಕ್ ದ ವರ್ಡ್ಸ್ ಆಫ್ ಸಾಲ್ವೇಷನ್. ರಕ್ಷಣೆಯ ಮಾತುಗಳನ್ನು ನುಡಿ ಎಂಬುದಾಗಿ. ಅವರು ರಕ್ಷಣೆ ಅಂತ ಹೇಳಿದ ಮೇಲೆ ಹುದುವಾದ ರಕ್ಷಣೆ, ಕಾಮನ್ ಸಾಲ್ವೇಷನ್. 8ನೇದಾಗಿ ಆತ್ಮಿಕತ್ವದ 12 ರಹಸ್ಯಗಳನ್ನು ನಾವು ಅಧ್ಯಯನ ಮಾಡಿಕೊಳ್ತಾ ಇದ್ದೇವೆ. ಯೋಹಾನ 5ನೇ ಅಧ್ಯಾಯ 24-47 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗದಲ್ಲಿ, ಅದರಲ್ಲಿ ಈಗ 8ನೇ ರಹಸ್ಯವನ್ನು ನಾವು ನೋಡಲಿಕ್ಕಿದ್ದೇವೆ. ಅದೇನಂತ ಹೇಳಿದರೆ, ಫಿನಿಶ್ ದ ವರ್ಕ್ಸ್. ಕೆಲಸಗಳನ್ನು ಮಾಡಿ ಮುಗಿಸುವುದು. ತಂದೆ ಕೊಟ್ಟ ಕೆಲಸಗಳನ್ನು ಮಾಡಿ ಮುಗಿಸುವುದು. ತಂದೆ ನನಗೆ ಮಾಡಿ ಮುಗಿಸಲು ಕೊಟ್ಟ ಕೆಲಸಗಳು, ನಾನು ಮಾಡುತ್ತಿರುವ ಈ ಕೆಲಸಗಳೇ. ಆದ ಕಾರಣ ನಮ್ಮ ಜೀವನದಲ್ಲಿ ಕೂಡ ನಮಗಿರುವಂಥದ್ದು ಒಂದೇ ಜೀವನ. ಆ ಒಂದು ಜೀವನದಲ್ಲಿ ತಂದೆ ನಮಗೋಸ್ಕರವಾಗಿ ಮಾಡಿ ಮುಗಿಸುವಂತೆ ಕೆಲವು ಕೆಲಸಗಳನ್ನು ಕೊಟ್ಟಿದ್ದಾರೆ. ಆ ಕೆಲಸಗಳನ್ನು ನಾವು ಮಾಡಬೇಕು. ಅದನ್ನು ತಿಳ್ಕೊಳ್ಬೇಕು, ಆಮೇಲೆ ಮಾಡೋದು. ಸರಿ, ಆನಂತರ 9ನೇ ಒಂದು ರಹಸ್ಯ. ಯಾವುದಕ್ಕೆ ರಹಸ್ಯ ಇದು? ಆತ್ಮಿಕತ್ವಕ್ಕೆ ರಹಸ್ಯ. ಆತ್ಮಿಕರಾಗಿ ಬಾಡುವುದಕ್ಕೆ ರಹಸ್ಯ. 9ನೇ ರಹಸ್ಯ ಏನಂತ ಹೇಳಿದರೆ, ಸರ್ಚ್ ದ ಸ್ಕ್ರಿಪ್ಚರ್ ಟು ಕ್ರೈಸ್ಟ್. ಕ್ರಿಸ್ತನ ಎಡೆಗೆ ಪವಿತ್ರ ಗ್ರಂಥವನ್ನು ಪರಿಶೋಧಿಸುವುದು. ಅಂದರೆ ಅದರ ಅರ್ಥ ಸಿಂಪಲಾಗಿ ಹೇಳಬೇಕಾದರೆ, ದೇವರ ವಾಕ್ಯವನ್ನು ಅಧ್ಯಯನ ಮಾಡುವುದು. ಸ್ಟಡಿಂಗ್ ದ ಸ್ಕ್ರಿಪ್ಚರ್ ಆರ್ ಸರ್ಚಿಂಗ್ ದ ಸ್ಕ್ರಿಪ್ಚರ್. ವಾಕ್ಯ ಒಂದಕ್ಕೊಂದು ಹೋಲಿಕೆ ಮಾಡುವಂಥದ್ದು. ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆ. ಅಂದು ಯೇಸು ಸ್ವಾಮಿ ಯೋಹಾನ 5:39 ಸರ್ಚ್ ದ ಸ್ಕ್ರಿಪ್ಚರ್ ಎಂಬುದಾಗಿ ಪವಿತ್ರ ಗ್ರಂಥವನ್ನು ಅಥವಾ ಪವಿತ್ರ ವೇದವನ್ನು ನೀವು ಪರಿಶೋಧಿಸಿ ನೋಡ್ರಿ ಅಂತ ಹೇಳಿದಾಗ, ಹಳೆ ಒಡಂಬಡಿಕೆ ಬಗ್ಗೆ ಆ ರೀತಿಯಾಗಿ ಹೇಳಿದರೆ ಸ್ವಾಮಿ. ಯಾಕೆ ಅವುಗಳನ್ನು ಪರೀಕ್ಷಿಸಬೇಕಂತೆ? ಯಾಕಂತ ಹೇಳಿದರೆ ಅವುಗಳಲ್ಲಿ ನಿತ್ಯ ಜೀವ ಇದೆ. ಹಳೆ ಒಡಂಬಡಿಕೆಯಲ್ಲಿ ನಿತ್ಯ ಜೀವ ಇದೆಯಾ? ಇದೆ. ಯೇಸು ಸ್ವಾಮಿನೇ ಹೇಳಿದ್ದಾರೆ. 2ನೇದಾಗಿ ಹಳೆ ಒಡಂಬಡಿಕೆ, ಯೇಸು ಸ್ವಾಮಿ ಹೇಳಿದರು, ನನ್ನ ವಿಷಯವಾಗಿ ಸಾಕ್ಷಿ ಕೊಡುತ್ತವೆ. ಹಳೆ ಒಡಂಬಡಿಕೆ ಕ್ರಿಸ್ತನ ಬಗ್ಗೆ ಹೇಳ್ತಿದ್ದಾವ? ಹೌದು, ಕ್ರಿಸ್ತನು ಹಳೆ ಒಡಂಬಡಿಕೆಯಲ್ಲಿ ಇದ್ದಾರೆ ಮತ್ತು ನಿತ್ಯ ಜೀವವು ಹಳೆ ಒಡಂಬಡಿಕೆಯಲ್ಲಿ ಇದೆ ಎಂಬ ಮಾತನ್ನು ಯೋಹಾನ 5:39 ನಾವು ನೋಡಿಕೊಳ್ತಿದ್ದೇವೆ. ಆದರೆ ಆವತ್ತಿನ ದಿವಸ, ಆ ದಿವಸಗಳಲ್ಲಿ ಯೇಸು ಕರ್ತನ ಕಾಲದಲ್ಲಿದ್ದಂಥವರಿಗೆ ವಾಕ್ಯದ ಕಡೆಗೆ ಬಂದಿದ್ದರು, ಕ್ರಿಸ್ತನ ಕಡೆಗೆ ಬರಲಿಲ್ಲ. ಆದ ಕಾರಣ ಯೇಸು ಸ್ವಾಮಿ, ಆದರೂ ನೀವು
ಜೀವವನ್ನು ಹೊಂದುವುದಕ್ಕಾಗಿ ನನ್ನ ಬಳಿಗೆ ಬರುವುದಕ್ಕೆ ನಿಮಗೆ ಇಷ್ಟ ಇಲ್ಲ ಎಂಬುದಾಗಿ ಯೋಹಾನ 5:40 ನಮ್ಮ ಕರ್ತನು ಒಂದು ಮಾತನ್ನು ಅವ್ರಿಗೆ ಹೇಳ್ತಾರೆ. ಹತ್ತನೇದಾಗಿ ಯೋಹಾನ 5:41 ನಾನು ಮನುಷ್ಯರಿಂದ ಗೌರವವನ್ನು ಸ್ವೀಕರಿಸುವುದಿಲ್ಲ. ಆತ್ಮಿಕವಾಗಿ ಬೆಳಿಬೇಕು, ಆತ್ಮಿಕರಾಗಬೇಕು, ಆತ್ಮಿಕ ಸೇವೆ ಹೊಂದಬೇಕು ಅನ್ನುವಂಥ ಬಯಕೆ ನಮಗಿದ್ರೆ ಒಂದು ಸೀಕ್ರೆಟ್, ಒಂದು ರಹಸ್ಯ ಏನಂತೇಳಿದರೆ, ಮನುಷ್ಯರಿಂದ ಮಾನವನ್ನು ಸ್ವೀಕರಿಸಬಾರದು. ರಿಸೀವ್ ನಾಟ್ ಆನರ್ ಫ್ರಮ್ ಪೀಪಲ್. ಹೌದು, ಮಾನವನ್ನು ಮನುಷ್ಯರು ಕೊಡ್ಬೋದು. ಯೋಹಾನ 5:41 ಈಗ ತಾನೇ ನಾವು ಓದಿಕೊಂಡದ್ದು. ಯೋಹಾನ 5:41 ಮಾನವರಿಂದ ಮಾನವನ್ನು ಸ್ವೀಕರಿಸಬಾರದು. ಹೌದು, ಕೆಲವು ಸಾರಿ ನಾವು ಸ್ವೀಕರಿಸೋದಿಲ್ಲ. ಆದರೆ ಏನು ಮಾಡ್ತೀವಿ ಅಂತ ಹೇಳಿದರೆ, ನಾವು ಹುಡುಕ್ತೇವೆ. ಆದರೆ ಹುಡುಕಲು ಬಾರದು, ಸ್ವೀಕರಿಸಲು ಬಾರದು. ಸರಿ, ಅದರ ಬಗ್ಗೆ ಅನಂತರ ನಾವು ನೋಡಿಕೊಳ್ಳೋಣ. ಮತ್ತು ಮುಂದೆ ನಾವು ಓದುವ ಪಕ್ಷದಲ್ಲಿ ಯೋಹಾನ 5:44 ಯೋಹಾನ 5:44 ಈ ರೀತಿಯಾಗಿದೆ. ಅದೇನಂತ ಹೇಳಿದರೆ, ದೇವರಿಂದ ಬರುವ ಮಾನವನ್ನು ಹುಡುಕುವುದು. ಇದು ಮತ್ತೊಂದು ದೊಡ್ಡ ರಹಸ್ಯ ಅಂತ ಹೇಳ್ಬೋದು. ದೊಡ್ಡ ರಹಸ್ಯ. ಯೋಹಾನನು ಬರೆದ ಸುವಾರ್ತೆ 5ನೇ ಅಧ್ಯಾಯ ಮತ್ತು 24ರಿಂದ 47 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗದಲ್ಲಿ ನಾವು ನೋಡ್ತಾ ಇರುವಂಥದ್ದು ಆತ್ಮೀಕತ್ವಕ್ಕೆ 12 ರಹಸ್ಯಗಳು. 12 ರಹಸ್ಯಗಳಲ್ಲಿ 11ನೇ ರಹಸ್ಯ ಏನಂತ ಹೇಳಿದರೆ, ದೇವರಿಂದ ಮಾನವನ್ನು ಹುಡುಕುವುದು. ಹೌದು, ಅದೆಷ್ಟು ಚೆನ್ನಾಗಿದೆ. 5ನೇ ಅಧ್ಯಾಯ 44ನೇ ವಚನ, ಒಬ್ಬನೇ ದೇವರಿಂದ ಬರುವ ಮಾನವನ್ನು ಹುಡುಕದೆ ಒಬ್ಬರಿಂದೊಬ್ಬರಿಗೆ ಬರುವ ಮಾನವನ್ನು ಸ್ವೀಕರಿಸುವ ನಿಮಗೆ ನಂಬಲು ಹೇಗೆ ಸಾಧ್ಯ? ಮಾನವರಿಂದ ಮಾನವನ್ನು ಹುಡುಕುವುದು ಅಥವಾ ಸ್ವೀಕರಿಸುವುದು. ನಾನು ಹುಡುಕ್ತಾ ಇಲ್ಲ, ಅದು ಬಂತು, ಮಾನ ಬಂತು, ನಾನು ಸ್ವೀಕರಿಸಿದೆ, ಹಾಗಿದ್ದರೂ ಸರಿ. ಅಥವಾ ಆ್ಯಕ್ಟಿವ್ ಆಗಿ ಮಾನವನ್ನು ಯಾರು ನನಗೆ ಮಾನವನ್ನು ಕೊಡ್ತಾರೆ ಎಂಬುದಾಗಿ ಒಂದು ವೇಳೆ ಮಾನವನ್ನು ಹುಡುಕಿದರೂ ಸರಿ. 2 ರೀತಿಯಿಂದಲೂ ಆಗುವಂಥ ಅನಾಹುತ ಭಾಳ ದೊಡ್ಡದು. ಏನದು? ನಂಬಲು ಹೇಗೆ ಸಾಧ್ಯ? ಮಾನವನ್ನು ದೇವರಿಂದ ಹುಡುಕದೆ ಮಾನವನ್ನು ಮನುಷ್ಯರಿಂದ ಹುಡುಕುವಾಗ ನಂಬುವುದಕ್ಕೆ ಕಷ್ಟವಾಗ್ತದಂತೆ. It will be difficult to believe, have faith, exercise faith. ಇನ್ನೊಂದು ಸಾರಿ ಹೇಳ್ತೇನೆ, ಯಾಕಂದರೆ ಇದು ಬಹು ಪ್ರಾಮುಖ್ಯವಾದಂಥ ಒಂದು ವಿಷಯ. ಅದೇನಂತ ಹೇಳಿದರೆ, ದೇವರಿಂದ ಮಾನವನ್ನು ಹುಡುಕದೆ ಮನುಷ್ಯರಿಂದ ಮಾನವನ್ನು ಹುಡುಕಿ ಮನುಷ್ಯರಿಂದ ಮಾನವನ್ನು ಸ್ವೀಕರಿಸುವುದಾದರೆ ದೇವರನ್ನು ನಂಬುವುದಕ್ಕೆ ಕಷ್ಟವಾಗ್ತದಂತೆ. ಅದೇ ಯೋಹಾನ 5:44 ಕೊನೆಯದಾಗಿ ಆತ್ಮಿಕ
ಜೀವನ ಅಥವಾ ಆತ್ಮಿಕತ್ವಕ್ಕೆ 12ನೇ ರಹಸ್ಯ ಏನಂತ ಹೇಳಿದರೆ, ಯೇಸು ನಮ್ಮ ಮೇಲೆ ದೂರು ಹೇಳುವುದಲ್ಲ, ದೂರು ಹೇಳುತ್ತಿಲ್ಲ, ದೂರು ಹೇಳುವಾತನಲ್ಲ ಎಂಬ ಆ ರಹಸ್ಯ. ಯಾಕಂದರೆ ಯೋಹಾನ 5ನೇ ಅಧ್ಯಾಯ 45ನೇ ವಚನದಲ್ಲಿ, ತಂದೆಯ ಮುಂದೆ ನಿಮ್ಮ ಮೇಲೆ ನಾನು ದೂರು ಹೇಳುತ್ತಿದ್ದೇನೆಂದು ನೀವು ನೆನೆಸಬೇಡ್ರಿ. ತಂದೆ ಮುಂದೆ ಯೇಸು ಸ್ವಾಮಿ ದೂರು ಹೇಳೋದಿಲ್ಲ ರೀ. ಇನ್ನೊಬ್ಬನು ಇದ್ದಾನೆ, ಪ್ರಕಟಣೆ 12ರಲ್ಲಿ ಅವನು ದೂರು ಹೇಳುವವನಾಗಿದ್ದಾನೆ, ಪ್ರಕಟಣೆ 12:10. ಆದರೆ ನಮ್ಮ ಕರ್ತನಾದ ಯೇಸು ದೂರು ಹೇಳದೆ ನಮ್ಮ ಪರವಾಗಿ ವಿಜ್ಞಾಪನೆಯನ್ನು, ಇಂಟರ್ಸೆಷನ್, ನಮ್ಮ ಪರವಾಗಿ ದೇವರ ಹತ್ರ ಬೇಡುವಾತನಾಗಿದ್ದಾನೆ. ಯೇಸು ಕರ್ತನು ದೂರು ಹೇಳುವಾತನಲ್ಲ ಎಂಬುದು ನಾನು ನಿಶ್ಚಯಪಡಿಸಿಕೊಳ್ಬೇಕು. ಅದೇ ಆತ್ಮಿಕತ್ವಕ್ಕೆ 12ನೇ ರಹಸ್ಯವಾಗಿರುತ್ತದೆ. ಆತ್ಮಿಕತ್ವಕ್ಕೆ 12ನೇ ರಹಸ್ಯ. ಯೋಹಾನ 5ನೇ ಅಧ್ಯಾಯ 24ರಿಂದ 47 ವಚನಗಳವರೆಗೆ ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.